ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪಾಪ ಸರ್, ಆ ಹುಡುಗಿ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಓ ಪಾಪನಾ? ಯಾರು ಪಾಪ? ಇವಳು ಮಾಡಿರೋ ಪಾಪದ ಕೆಲಸಕ್ಕೆ ನಾನು ದೊಡ್ಡದಾಗಿ ಸುದ್ದಿ ಮಾಡಿಲ್ಲ ಅಷ್ಟೇ. ಇಷ್ಟೊತ್ತಿಗಾಗಲೇ ಇಡೀ ಮೀಡಿಯಾಗೆ ಸುದ್ದಿ ಆಗ್ಬಿಟ್ಟಿರೋಳು. ಜರಮ್ಮ, ನೀರು ಬಿಟ್ಟು ಬೇರೆ ಏನು ಕೊಡಂಗಿಲ್ಲ, ರೈಟ್? ಹೋಗ್ತಾ ಇರು. ಗೋ. ಯಾಕೋ ಸೆಲ್ಫಿ ತೆಗಿಬೇಕು ಅನಿಸ್ತಿದೆಯಲ್ಲ. ಸ್ಮೈಲ್. ಒಂದೊಂದು ಸೆಕೆಂಡು. ಬಿಗ್ ಬ್ರೇಕಿಂಗ್ ನ್ಯೂಸ್. ಎಕ್ಸ್ಕ್ಲೂಸಿವ್ಲಿ ನಿಧಿ ಸ್ಟೇಷನ್ ಅಲ್ಲಿ ಏನ್ ಮಾಡ್ತಿದ್ದಾಳೆ ನೋಡಿ. ಸಣ್ಣ ಬ್ರೇಕ್ ನಂತರ ಸಂಜಯ್ ಪ್ಲೀಸ್, ಫೋಟೋನ ಯಾರಿಗೂ ತೋರಿಸ್ಬೇಡ. ಏನಾದರೂ ನೋಡಿದ್ರೆ ಮನೆಯವ್ರ ನೆಮ್ಮದಿ ಎಲ್ಲ ಹಾಳಾಗುತ್ತೆ. ಸಂಜಯ್ ಪ್ಲೀಸ್. ಐ ಲೈಕ್ ದಿಸ್. ನಿನ್ನ ಮಾತು ಕೇಳೋಕ್ಕಾಗ್ಲಿ, ನಿನ್ನ ಬಿಡಿಸ್ಕೊಳ್ಳೋದಕ್ಕಾಗ್ಲಿ ಯಾರು ಬರಲ್ಲ. ಯಾಕೆಂದ್ರೆ ನಿನಗೆ ಯಾರು ಗತಿ ಇಲ್ಲ. ಇಂಥ ಟೈಮಲ್ಲಿ ನೆನಪು ಮಾಡಬಾರ್ದು. ಸಾರಿ. ಗತಿಗೆಟ್ಟೋಳ ಜೀವನ ಹೇಗಿರುತ್ತೆ ಅಂತ ನಿನಗೆ ಇವಾಗ ಅರ್ಥ ಆಗಿರ್ಬೇಕು. ಓ ಹೌದಾ? ಓಕೆ ಓಕೆ, ಬಂದ ತಕ್ಷಣ ಕಾಲ್ ಮಾಡಿ. ಇನ್ನೂ ಏನೋ ಗೊತ್ತಾಗ್ಲಿಲ್ವಾ? ಓಕೆ. ನಿಧಿ ಹಾಸ್ಪಿಟಲಲ್ಲೂ ಇಲ್ಲ. ನಿಧಿ ಆಸ್ಪತ್ರೆಯಲ್ಲೂ ಇಲ್ವಾ? ಎಲ್ಲಿ ಹೋಗ್ಬಿಟ್ಲು ಈ ಹುಡುಗಿ? ತಾರಾ, ನಾನು ಆವಾಗಲೇ ಹೇಳಿಲ್ವಾ, ನಿಧಿ ಡೆಫಿನೆಟ್ ಆಗಿ ಅವಳ ಬಾಯ್ ಫ್ರೆಂಡ್ ಜೊತೆ ಜಂಪ್ ಹೊಡೆದಿರ್ತಾಳೆ ಅಂತ. ಹೇಯ್, ಮುಚ್ಚೆ ಬಾಯಿ. ಅತ್ತೆ, ನಾನೇನು ಇಲ್ದಿರೋದು ಹೇಳ್ತಾ ಇಲ್ವಲ್ಲ, ಇರೋದನ್ನೇ ಹೇಳ್ತಾ ಇರೋದು. ಅವಳು ಹಾಸ್ಪಿಟ್ಲಲ್ಲಿ ಇಲ್ಲ ಅಂದಮೇಲೆ ಬೇರೆ ಎಲ್ಲೋದ್ಲು? ಅದಕ್ಕೆ ತಿಳ್ಕೊಳ್ಳೋಕೆ ಅಲ್ವಮ್ಮ ನಾವಿಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಅದಕ್ಕೆ ಮುಂಚೆನೇ ನೀವು ಹೀಗೆಲ್ಲ ಮಾತಾಡ್ಬಿಟ್ರೆ ಕೇಳಿಸ್ಕೊಳ್ಳೋಕೆ ತುಂಬ ಕಷ್ಟ ಆಗತ್ತೆ. ತಾರಾ, ಸರಿಯಾಗಿ ವಿಚಾರಿಸ್ದ? ಹೌದಮ್ಮ, ಸರಿಯಾಗಿ ವಿಚಾರಿಸ್ಬಿಟ್ಟೆ ನಿಮ್ಗಿದೆಲ್ಲ ಹೇಳ್ತಿರೋದು. ಅತ್ತೆ, ಅದು ಆಕ್ಚುಲಿ ಏನಂತ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾಕೆ ಅವಳು ಹಾಸ್ಪಿಟ್ಲಲ್ಲೇ ಇರಬಾರ್ದು? ನಿತ್ಯ, ಏನ್ ಮಾತಾಡ್ತಿದ್ಯಾ? ನಾನು ವಿಷಯ ಎಲ್ಲ ತಿಳ್ಕೊಂಡು ಕನ್ಫರ್ಮ್ ಆದ್ಮೇಲೆನೆ ಮಾತಾಡೋದು. ನೀವು ನಿಧಿ ಹಾಸ್ಪಿಟ್ಲಲ್ಲಿ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದೀರಾ, ಆದ್ರೆ ಅವಳು ಹೋಗಿರೋದು ನಿಮ್ಮ ಹಾಸ್ಪಿಟ್ಲ್ಗೆ ಅಂತ ಮೊದಲು ಕನ್ಫರ್ಮ್ ಮಾಡ್ಕೊಂಡಿದ್ದೀರಾ. ಯಾಕೆ ಅವಳು ಬೇರೆ ಹಾಸ್ಪಿಟ್ಲ್ಗೆ ಹೋಗಿರ್ಬಾರ್ದು? ಅಕ್ಕ ನಮ್ಮ ಹಾಸ್ಪಿಟಲ್ ಡಾಕ್ಟರ್ನ ಬುಟ್ಟಿಗೆ ಹಾಕೊಂಡ್ಲು. ಮೋಸ್ಟ್ಲಿ ಇವಳು ತಂಗಿ ಇವಳನ್ನು ಮೀರಿಸ್ತಾಳೆ ಅನ್ಸುತ್ತೆ. ಸುಮತಿ, ಆಗ್ಲಿಂದ ನಿನ್ಗೆ ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಅಂತ. ಬಾಯಿ ಬಂದಾಗ ಮಾತಾಡ್ತಾನೆ ಇದೆಯಲ್ಲ, ಇನ್ನೊಂದು ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಹೋಗೋ. ಏನಮ್ಮ, ನಮ್ಮ ಡ್ರೈವರ್ಗೆ ಹೇಳಿದ್ದೀನಿ, ಡ್ರಾಪ್ ಮಾಡ್ತಾರೆ. ಪ್ಲೀಸ್ ಮೇಡಮ್, ನನ್ನ ಪಾಡಿಗೆ ನನ್ಗೆ ಹೋಗೋದಕ್ಕೆ ಬಿಟ್ಬಿಡಿ.
ನಿಧಿ ಏನಾಯ್ತು? ಕರ್ಣ, ಅಜ್ಜಿ ಇನ್ನೂ ಮಲಗಿಲ್ಲ ನೀವು? ಇಲ್ಲ, ನೀನೇನು ಇಷ್ಟೊತ್ತಲ್ಲಿ ಇನ್ನೂ ಮಲಗಿಲ್ವಾ? ಸ್ವಲ್ಪ ನೀರು ಬೇಕಾಗಿತ್ತು, ತಗೊಂಡ್ಬರಕ್ಕೆ ಹೋಗ್ತಾ ಇದ್ದೆ. ಬಿಸಿನೀರ ಕೊಡು, ನಾ ಕಾಸ್ಕೊಂಬರ್ತೀನಿ. ಇಲ್ಲ ಪರವಾಗಿಲ್ಲ, ನಾನು ತಗೊಂಡು ಬರ್ತೀನಿ. ಏನಾಯ್ತು, ಯಾಕೆ ಟೆನ್ಷನ್ ಇದ್ದೀರಾ? ಅದು ನಿಧಿ ಇನ್ನೂ ಮನೆಗೆ ಬಂದಿಲ್ಲ. ಇನ್ನೂ ಬಂದಿಲ್ವಾ? ಹೇಳೋದಲ್ವಾ? ನಿನ್ನ ತಲೆಗೆ ಯಾಕೆ ಸುಮ್ಮನೆ ಚಿಂತೆ ಕೊಡಬೇಕು ಅಂತ ನಾನೇ ಸುಮ್ಮನೆ ಇದ್ದೆಪ್ಪ. ಒಂದು ನಿಮಿಷ ಫೋನ್ ಮಾಡ್ತೀನಿ ರೀ. ಅಯ್ಯೋ, ನಾನು 100 ಸಲ ಫೋನ್ ಮಾಡಿದ್ದೀನಪ್ಪ, ತಗೊಳ್ತಾನೇ ಇಲ್ಲ ಅವಳು. ಮತ್ತೆ ಎಲ್ಗೋಗಿದ್ದಾರೆ ಅವರು? ಯಾರು ಗೊತ್ತು, ಗೊತ್ತಿಲ್ಲ. ಬಾಲಕ್ ಬೆಂಕಿ ಬಿದ್ದಿರೋ ಥರ ಸುಮ್ಮನೆ ಓಡಾಡ್ತಾನೆ ಇರ್ತಾಳೆ. ಏನು ಕೇಳಿದ್ರೂ ಉತ್ತರನೇ ಕೊಡಲ್ಲ. ಯಾವುದೋ ಹೊತ್ತಲ್ಲಿ ಬರ್ತಾಳೆ, ಕೇಳಿದ್ರೆ ಏನೇನೋ ಹೇಳ್ತಾಳೆ. ಇಷ್ಟು ಲೇಟ್ ಆಗಿದೆ? ಹೌದಪ್ಪ, ಯಾವತ್ತೂ ಇಷ್ಟು ಲೇಟ್ ಮಾಡಿರಲಿಲ್ಲ. ಅದಕ್ಕೆ ನನಗೆ ಗಾಬರಿ ಆಗ್ತಾ ಇದೆ. ನಾನು ನೋಡ್ತೀನಿ ರೀ. ಅಜ್ಜಿ ನೀವೇನು ಚಿಂತೆ ಮಾಡಬೇಡಿ, ನಾನು ನೋಡ್ತೀನಿ. ಒಂದು ನಿಮಿಷ, ನೀನು ಜವಾಬ್ದಾರಿ ತಗೊಳ್ತೀಯ ಅನ್ನೋದಾದರೆ ನನಗೆ ಅರ್ಧ ಚಿಂತೆ ಕಳೆದ ಹಾಗೆ. ಆದರೆ ಒಂದು ವಿಷಯ ಹೇಳಿ ಅಜ್ಜಿ. ಇದು ನಿಮ್ಮ ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡ. ಇದರಲ್ಲೇನಿದೆ? ಇಲ್ಲಪ್ಪ, ಇದೆಲ್ಲ ಸೂಕ್ಷ್ಮಗಳು ನಿನಗೆ ಅರ್ಥ ಆಗುತ್ತೋ ಇಲ್ವೋ. ಈಗಾಗಲೇ ನಾವು ಬೇರೆಯವ್ರ ಮನೇಲಿದ್ದೀವಿ. ಇದೇ ಮುಂದುವರೆದ್ರೆ ನಾನಾ ಅರ್ಥಕ್ಕೆ ಎಡೆ ಮಾಡಿಕೊಟ್ಟಾಗುತ್ತಲ್ವಾ. ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಕರ್ಣ, ನಮ್ಮ ಮನೇಲಿದ್ದಾಗ ನಿಧಿ ಆಗಲಿ ನಿತ್ಯ ಆಗಲಿ 7 ಗಂಟೆ ಮುಂಚೆ ಮನೆ ಸೇರ್ಕೊಂಡ್ಬಿಡೋರು. 1 ನಿಮಿಷನೂ ತಡ ಮಾಡ್ತಿರ್ಲಿಲ್ಲ. ನನ್ನ ಮಾತನ್ನು ನಂಬಪ್ಪ ಕರ್ಣ. ಅಜ್ಜಿ ಯಾಕೆ ಹೀಗೆ ಹೇಳ್ತಿದ್ದೀರಾ? ನಿಧಿ ಹೀಗೆ ಮಾಡಿದಾಳೆ ಅಂತ ನಿತ್ಯ ಏನೇನೋ ಅನ್ಕೋಬಾರ್ದು. ಆಮೇಲೆ ನೀನು ಅಜ್ಜಿ ಪ್ಲೀಸ್, ಖಂಡಿತ ನಂಗೆ ಆ ಥರ ಯೋಚನೆ ಎಲ್ಲ ಬರಲ್ಲ. ನಿಧಿಯವ್ರು ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ನನಗೂ ಗೊತ್ತಾಗ್ತಿಲ್ಲ. ನೀವು ಪ್ಲೀಸ್ ಟೆನ್ಷನ್ ಮಾಡ್ಕೋಬೇಡಿ. ಸರಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. 1 ನಿಮಿಷ, ನಾನು ನಿನ್ನ ಜೊತೆ ಬರಲಾ? ಬೇಡ, ನೀವು ಆರಾಮಾಗಿ ಮಲ್ಕೊಳ್ಳಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಕರುನಾಡ ಕಣ್ಣ